ಪ್ರಾಪರ್ ಏನಂದರೆ ನನ್ನ ಪ್ರಕಾರ ನನ್ನ ಹತ್ರ ನಾನು ಇಷ್ಟು ವರ್ಷದಿಂದ ಬಂದು ಹುಡುಗರು ಬರ್ತಾರೆ, ಒಬ್ಬನ ಫೋಟೋ ನೋಡ್ಬಿಟ್ಟು ಟ್ರಾನ್ಸ್ಫರ್ಮೇಷನ್ ಬರ್ತಾರೆ. ಒಬ್ಬ ಗುರು ಅನ್ನೋನು, ಟ್ರೈನರ್ ಅನ್ನೋನು ಪ್ರಾಪರಾಗಿ ಅವೇರ್ನೆಸ್ ಕೊಡಬೇಕು. ಏನು ಗೋಲು, ಏನಕ್ಕೆ ಮಾಡಬೇಕು. ಬ್ರದರ್ ಈ ಥರ ಬಂದ್ಬಿಟ್ಟು, ಇಫ್ ಯುವರ್ ಗೋಲ್ ಇಸ್ ರಿಯಲಿ ಸೀರಿಯಸ್, ನಾನೊಂದು ಗೌರ್ಮೆಂಟ್ ಜಾಬ್ಗೆ ಎಂಟ್ರ್ ಆಗ್ತೀನಪ್ಪ ಅಂದರೆ ಸಮಥಿಂಗ್ ಅದರಿಂದ ನಿನ್ನ ಬೆನಿಫಿಟ್ಟು, ನಿನ್ನ ಲೈಫ್ನ ಸ್ಯಾಕ್ರಿಫೈಸ್ ಮಾಡಿ ಅದು ಮಾಡಿದ್ರೆ ಅದು ವರ್ತ ಅನ್ಬೇಕು. ಸುಮ್ಮನೆ ಟೈಮ್ ಬೇಯಿಂಗ್ ನಾನು ಶೋಕಿ ಮಾಡೋಕ್ಕೆ, ಇಲ್ಲಾಂದರೆ ಇನ್ಸ್ಟಾಗ್ರಾಮಲ್ಲಿ ಇವ್ನು ಮಾಡ್ದೆ ಅದಕ್ಕೋಸ್ಕರ ನಾನು ಮಾಡ್ತೀನಿ ಅನ್ನೋದು ವರ್ಕ್ ಆಗಲ್ಲ. ಯಾಕಂದರೆ ಅದು ಗುರುದು ಬಂದು ಆ ಟ್ರೈನರ್ ಬಂದ್ಬಿಟ್ಟು ಇವಾಗ ಹೆಂಗೆ ಆಗ್ಬಿಟ್ಟೈತೆ ಅಂದರೆ ಅದನ್ನು ಬ್ಲ್ಯಾಕ್ ಮಾರ್ಕೆಟ್ ಥರ ಕಂಪ್ಲೀಟಾಗಿ ದುಡ್ಡು ಮಾಡಬೇಕು. ಸುಮ್ಮನೆ ಬಂದ್ರೇನು ಅವನ್ನ ನಾನು ನಿನಗೇನು ಮಾಡ್ತೀನಿ ಅಂದರೆ ಮಚ್ಚ 3 ತಿಂಗಳು ರೆಡಿ ಮಾಡಿಸ್ಬಿಡ್ತೀನಿ ಶಿಷ್ಯ ನಿನಗೆ, ನನಗೆ 1 ಲಕ್ಷ ಆಗುತ್ತೆ, 1.5 ಲಕ್ಷ ಆಗುತ್ತೆ, ಇಷ್ಟೇ ಹಿಂಗೆ ನಡೆಯೋದು. ಯಾಕಂದರೆ ಇದರಲ್ಲಿ ದುಡ್ಡು. ಇವಾಗ ಒಂದು ಗುರು ಸ್ಥಾನದಲ್ಲಿ, ಟೀಚರ್ ಸ್ಥಾನದಲ್ಲಿ ಟ್ರೈನರ್ ಆಗಿದ್ದಾನಂದ್ರೆ ಬಂದ್ಬಿಟ್ಟು ಅವ್ನಿಗೆ ರೆಸ್ಪಾನ್ಸಿಬಿಲಿಟೀಸ್ ಇರಬೇಕು. ಯಾವ ಥರ ನಾವು ಇನ್ಫ್ಲುಯೆನ್ಸ್ ಮಾಡಬೇಕು ಅನ್ನೋದ್ರ ಬಗ್ಗೆ. ನನಗೆ ಒಂದು ದಿನಕ್ಕೆ ಹೆಚ್ಚು ಕಡಿಮೆ ಆದ್ರೂ 20-30 ಮೆಸೇಜ್ ಬರುತ್ತೆ. ಯಾವ ಟ್ಯಾಬ್ಲೆಟು, ಯಾವ ಇದು, ಯಾವ ಗೈನರು ಇದೆ. ಯಾಕಂದರೆ ಜನ ಬಂದ್ಬಿಟ್ಟು ಒಬ್ಬರು ನೋಡಿ ಇನ್ಫ್ಲುಯೆನ್ಸ್ ಆಗುವಾಗ ಬಂದ್ಬಿಟ್ಟು ನನಗೂ ಅದೇ ಥರ. ಯಾಕಂದರೆ ಅವ್ರಿಗೇನು ಗೊತ್ತಾಗುತ್ತೆ, 16, 17, 18 ಇಯರ್ಸ್ ಏನು ಗೊತ್ತಾಗುತ್ತೆ, ನಾನು ಚೆನ್ನಾಗಿ ಕಾಣಿಸ್ಬೇಕು ಅಂತ ಗೊತ್ತಾಗುತ್ತೆ. ಆ ರೆಸ್ಪಾನ್ಸಿಬಲ್ ವ್ಯಕ್ತಿ ಯಾವನು ಇದನ್ನು ಕೋಚು ಟ್ರೈನರು, ಅವನು ಸ್ವಾರ್ಥಿಯಾಗಿ ಇಲ್ದಿರ ಅವನು ಆ ಹುಡುಗ ಒಂದು ಫ್ಯೂಚರ್ ನೋಡ್ಬಿಟ್ಟು ಅವ್ನು ಹೆಲ್ತ್ ಟೇಕ್ ಕೇರ್ ನೋಡ್ಕೊಂಡ್ಬಿಟ್ಟು ಅಲ್ಲಿ ಅವ್ನು ಗೈಡ್ ಮಾಡಬೇಕು. ನೋಡಪ್ಪ ನಿನ್ನ ಗೋಲ್ ಇದು, ನ್ಯಾಚುರಲ್ ಕ್ರೇಟಿನ್ ತಗೋ, ಪ್ರೋಟೀನ್ ತಗೋ, ಚಿಕನ್ ತಗೋ, ಎಗ್ ತಗೋ, ಪ್ರೋಟೀನ್ ನೀಡ್ಸ್ ಫುಲ್ಫಿಲ್ ಮಾಡು, ವರ್ಕೌಟ್ ಮಾಡು. ಏನು ನೀನು ಇವಾಗ ಏನು ಬೇಗ ಲೈಕ್ 3 ಮಂತ್ಸಲ್ಲಿ ಮಾಡ್ಕೊಂಬಿಟ್ಟು ಏನೋ ಟ್ರಾನ್ಸ್ಫರ್ಮೇಷನ್ ಕಾಂಪಿಟೇಷನ್ಗೆ ಹೋಗ್ತೀಯಾ, ಇಲ್ಲಾಂದ್ರೆ ಏನು ಅಚೀವ್ ಮಾಡೋಕ್ಕೆ ಹೋಗ್ತೀಯಾ, ಸುಮ್ಮನೆ ಕಾಲೇಜ್ಗೆ ಹೋಗ್ತೀಯಾ, ಶೋಕಿ ಟೈಟಾಗಿರಬೇಕು, ಬಾಮ್ಸು, ಹುಡುಗಿರು ನೋಡ್ಬೇಕು, ಈ ಥರ ತಾನೆ. ಇಷ್ಟು ಮಾಡ್ಕೊ. ರಿಯಲಿಸ್ಟಿಕ್ ಗೋಲ್ ಸೆಟ್ ಮಾಡಿ ಅವ್ರ ಮೈಂಡಲ್ಲಿ ಇದು ಮಾಡಬೇಕು. ನಾನು ದುಡ್ಡು ಮಾಡಬೇಕಂತ ಒಂದು ಸೆಲ್ಫಿಶಲ್ಲಿ ಮಾಡೋಣ, ನನಗೆ 1 ಲಕ್ಷ ಕೊಡು, 2 ಲಕ್ಷ ಕೊಡು ಅಂತ ಹೇಳ್ಬಿಟ್ಟು ಆ ಹುಡುಗ ಲೈಫಲ್ಲಿ ಸ್ಪಾಯಿಲ್ ಮಾಡ್ಕೊಂಡು ಲಾಸ್ಟ್ ಎಂಡ್ ಆಫ್ ದಿ ನಮ್ಮ ಹತ್ರ ಬರ್ತಾರೆ ಬ್ಲಡ್ ರಿಪೋರ್ಟ್ಸ್ ತಗೊಂಡು LDL ಕೊಲೆಸ್ಟ್ರಾಲ್ಸು ಲೈಕ್ 700 to 750 ಇರುತ್ತೆ. SGOT SGPT ಲೆವೆಲ್ 900 950 ಇರುತ್ತೆ. ಟೆಸ್ಟೋಸ್ಟೆರೋನ್ ಲೆವೆಲ್ ಫುಲ್ 5 ಗಂಟೆ ಬಂದ್ಬಿಟ್ಟಿರುತ್ತೆ. ಸೊ ಈ ಥರ ತುಂಬ ಜನ ಬರ್ತಾರೆ. ನಾನು ಯಾವತ್ತೂ ನಮ್ಮ ಹತ್ರ ಬಂದಾಗ ಬೇರೆಯವ್ರ ಬಗ್ಗೆ ಹಿಂಗಾಯಿತು ಅಂದರೆ ಅಲ್ಲೇ ಸ್ಟಾಪ್ ಮಾಡಿಬಿಟ್ಟು ನನ್ನ ಹತ್ರ ಬಂದಿದೆ, ಇಲ್ಲಿ ಏನು ಆಗಬೇಕು ಅಷ್ಟೇ. ನಾವು ಗಾಸಿಪ್ ಮಾಡೋಕ್ಕೆ ಹೋಗಲ್ಲ, ಅವ್ನು ಹಂಗೆ ಮಾಡ್ದೆ, ಇವ್ನು ಹಂಗೆ ಮಾಡ್ದೆ ಅಂತ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡ್ಕೊಳ್ಳಿ. ಯಾಕಂದರೆ ಎಂಡ್ ಆಫ್ ದಿ ಡೇ ಅವ್ರು ಮಾಡಿರೋದು ಕರ್ಮನೇ ನೋಡ್ಕೊಳ್ಳುತ್ತೆ. ಯಾಕಂದರೆ ದೇ ವೋಂಟ್ ಬಿ ಹ್ಯಾಪಿ. ಬೇರೆಯವ್ರ ಲೈಫ್ ಸ್ಕ್ರೀವ್ ಮಾಡಿ ಇವಾಗ ನನಗೆ ಗೊತ್ತು ಇದು ಹಾಕಿದ್ರೆ ಹಿಂಗೆ ಆಗುತ್ತೆ ಅಂತ ಗೊತ್ತು. ಅವ್ನು ಗೊತ್ತಿದ್ದು ನಾನು ದುಡ್ಡು ಮಾಡ್ಕೊಬೇಕು, ನಾನು ಹೆಸರು ಮಾಡ್ಕೊಬೇಕಂತ ಮಾಡಿದ್ರೆ ನನಗಿಂತ ದುಡ್ಡು ಪಾಪಿಷ್ಟ ಯಾರೂ ಇಲ್ಲ. ಸರ್ ಈಗ 17-18 ಹೈಯೆಸ್ಟ್ ಏನು ಆ ಟೆಸ್ಟೋಸ್ ಇದು ಇರುತ್ತೆ, ನ್ಯಾಚುರಲಿನೇ ಬಿಲ್ಡ್ ಮಾಡುತ್ತೆ. ವೈ ಡೋಂಟ್ ದೇ ಟೆಲ್ ದಟ್ ಗುರು ಬರೀ ಚಿಕನ್ ತಿನ್ ಅದು ಹೇಳಿದ್ರೆ ದುಡ್ಡು ಹೆಂಗ್ ಮಾಡಕ್ಕಾಗುತ್ತೆ? ದುಡ್ಡು ಮಾಡ್ಬೇಕಲ್ವಾ ನಾವು. ಒಂದು ಕ್ಯಾಟಗರಿ, ಇವಾಗ ನಮ್ಮ ಫಾಲೋವರ್ಸ್ ಒಂದು ಕ್ಯಾಟಗರಿಯಲ್ಲಿ ಕೆಲವೊಂದು ಜನಗೆ ಗೊತ್ತಿಲ್ಲದ್ರೆ ಇರುತ್ತೆ. ಇವಾಗ ನಾವು ಅದನ್ನ ಟ್ರೈ ಮಾಡಿ, ಯಾಕಂದ್ರೆ ಆ ಏಜ್ ಹಂಗೆ, ನೀನು ಅದು ಬೇಡ ಅಂದ್ರೆ ಅದು ಮಾಡಬೇಕು, ಟ್ರೈ ಮಾಡೋಣ ಅಂತ ಇರುತ್ತೆ. ಬೇಡ, ಯಾಕೆ ನಾವು ಒಂದಷ್ಟು ಜನನ ಯಾಕೆ ಸ್ಪಾಯಿಲ್ ಮಾಡಬೇಕು? ಗೊತ್ತಿರೋರು ಗೊತ್ತಿದ್ಕೊಂಡು ಇರಲಿ. ನಾವು ಅದಕ್ಕೆ ಅದ್ರ ಬಗ್ಗೆ ಆ ಟಾಪಿಕ್ ಮಾತಾಡೋಕ್ಕೆ ಬಗ್ಗೆ ನಂಗೆ ಭಯ ಆಗುತ್ತೆ. ಯಾಕಂದರೆ ಇದು ಅವ್ರು ಹೇಳಿದ್ರು ಇದನ್ನ ಯೂಸ್ ಮಾಡಿದ್ರೆ ಏನೂ ಆಗಲ್ಲ ಅಂತ. ಅದು ಬೇರೆ ಥರನೇ ಬ್ರೋ, ಅರ್ಥ ಮಾಡ್ಕೊಂಡು ರೀತಿನೇ ಬೇರೆ ಇರುತ್ತೆ. ನೀವು ಇದನ್ನ ಯೂಸ್ ಮಾಡಬೇಡಿ ಅಂತ ಹೇಳಿದ್ರೆ ಅದ್ರ ಬಗ್ಗೆನೇ ಕಮೆಂಟು, ಹೆಂಗೆ ಯೂಸ್ ಮಾಡಬೇಕು, ಏನು ಮಾಡಬೇಕು ಅಂತ. ಸಿಂಪಲ್ ಲಾಜಿಕ್ ನೋಡಿ, ದರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಬಾಡಿ ಟೈಪ್ಸ್. ಎಕ್ಟಾಮರ್ಫ್, ಎಂಡೋಮರ್ಫ್, ಮೀಸಮರ್ಫ್ ಎಕ್ಟಾಮರ್ಫ್ ಬಂದ್ಬಿಟ್ಟು ಸ್ಕಿನ್ನಿ ಗಾಯ್ಸ್, ಅವ್ರಿಗೆ ಮಸಲ್ ಬಿಲ್ಡ್ ಮಾಡೋಕ್ಕೆ ಕಷ್ಟ. ನಮ್ಮಂಥವ್ರ ಮುಂದೆ ಎಂಡೋಮರ್ಫ್ ಈಸಿಲಿ ಇಫ್ ಯು ಟೇಕ್ ಕಾರ್ಬೋಹೈಡ್ರೇಟ್ಸ್ ಫಾರ್ 2 to 3 days 1 kg ಇಲ್ಲಿರುತ್ತೆ, 1 kg ಇಲ್ಲಿರುತ್ತೆ ಫ್ಯಾಟು. ಸೊ ಲೈಫ್ ಲಾಂಗ್ ಡಯಟ್ ಮೇಂಟೈನ್ ಮಾಡಬೇಕು, ಕ್ಯಾಲರಿ ಡಿಫಿಸಿಟ್ ಇರಬೇಕು, ಆಕ್ಟಿವ್ ಆಗಿರಬೇಕು. ವರ್ಕೌಟ್ ಮಾಡಿಲ್ಲ ಅಂದ್ರೆ ನಾವು ದಪ್ಪ ಆಗ್ತೀವಿ, ವರ್ಕೌಟ್ ಮಾಡಿಲ್ಲ ಅಂದ್ರೆ ಅವರು ಎಕ್ಟೋಮರ್ಫ್ ಅಂಡ್ ಮೀಸೋಮರ್ಫ್ ಬಂದ್ಬಿಟ್ಟು ಸಣ್ಣ ಆಗ್ತಾರೆ. ಸೊ ಜನಗಳಿಗೆ ಈ ಬಾಡಿ ಟೈಪ್ ಬೇಸಿಕ್ ನಾಲೆಜ್ ಇರಲ್ಲ. ಏನಂತಾರೆ, ಒಂದು ವರ್ಷ ಪೂರ್ತಿ ಸಣ್ಣಕ್ಕನೇ ಇರ್ತಾನೆ ಅವನು, ಹಂಗೆ ಇರೋದು ಅವನು. 10 ಬಿರಿಯಾನಿ ತಿಂದ್ರೆ ಹಂಗೆ ಇರ್ತಾನೆ. ಅವನ್ನ ಮೋಟಿವೇಶನ್ ತಗೊಂತಾರೆ. ಯಾವನೊಬ್ಬ 120-130 kgs ಇಂದ ಸಣ್ಣಾಗಿ ಪ್ಯಾಕ್ಸ್ ಮಾಡ್ತಾನೋ ಅದು ಹಾರ್ಡ್ ವರ್ಕು. ಅವನ್ನ ಎಂಕರೇಜ್ ಮಾಡಿ ಅವನ್ನ ಮೋಟಿವೇಟ್ ಮಾಡ್ಕೊಬೇಕು. ಯಾಕಂದ್ರೆ ಅವ್ನ ಬಾಡಿ ಟೈಪೇ ಅದಕ್ಕೆ ಅದೇ ಇರೋದು. ಅವನಿಗೂ ಜಂಕ್ ತಿನ್ಬೋದು, ಏನಾದ್ರೂ ತಿನ್ನು, ವಿಲ್ ಬಿ ಇನ್ ಶೇಪ್ ಓನ್ಲಿ. ಅದ್ರ ಜೊತೆ ಇನ್ನೂ ಸ್ವಲ್ಪ ಕಾರ್ಡಿಯೋ ಮಾಡ್ಬಿಟ್ಟು ಬೇರೆ ಏನಾದ್ರು ತಗೊಂಡ್ರೆ ಮುಗಿದ ಕತೆ ಇಲ್ವಾ. ಮತ್ತೆ ಜನಗಳು ನೋಡೋವಾಗ ಬಂದ್ಬಿಟ್ಟು ಹೇಳ್ಬೇಕು, ನಾನು ಮಾಡ್ತಾ ಇರೋದು ಎಂಟರ್ಟೈನ್ಮೆಂಟ್ ಪರ್ಪಸ್, ನನ್ನ ನೋಡಿ ಯಾರು ಫಾಲೋ ಮಾಡಕ್ ಹೋಗ್ಬೇಡಿ ಅಂತ ಒಂದು ಡಿಸ್ಕ್ಲೇಮರ್ ಹಾಕಿದ್ರೆ ಅವ್ರು ಮಾಡಿದಾರೆ ಅದನ್ನ. ಅಂದ್ರೆ ನಾಟ್ ಫಿಟ್ನೆಸ್ ಇನ್ಫ್ಲುಯೆನ್ಸರ್ ಅಂತ, ದಟ್ ಇಸ್ ಅದು ಒಂದು ಡಿಫಾಲ್ಟ್ ಆಗಿದ್ರೆ ಅಂತ. ರಾಕಿ ಬೈ, ನೀವು ತುಂಬಾ ಜನ ಟ್ರೈನ್ ಮಾಡಿದ್ದೀರಾ ಆ್ಯಂಡ್ ತುಂಬ ಜನ ಸ್ಟೆರಾಯ್ಡ್ಸ್ ಬಗ್ಗೆ ಮಾತಾಡ್ತಿರೋ ಕಾರಣ ಐ ಥಿಂಕ್ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ನಮಗೆ ನೆಗೆಟಿವ್ ಸ್ವಲ್ಪ ಜಾಸ್ತಿ ಗೊತ್ತಾಗಬೇಕು. ಒಂದು, ಎರೆಕ್ಟೈಲ್ ಡಿಸ್ಫಂಕ್ಷನ್ ಲಾಂಗ್ ಟರ್ಮಲ್ಲಿ ನ್ಯಾಚುರಲ್ ಆಗಿ ಬಾಡಿ ಟೆಸ್ಟೋಸ್ಟೆರಾನ್ ಪ್ರೊಡ್ಯೂಸ್ ಮಾಡಲ್ಲ. ಬೇರೆ ಏನೇನು ನೆಗೆಟಿವ್ಸ್ ಆಗ್ಬೋದು? ಬೇರೆ ಏನಂದರೆ ಬಂದ್ಬಿಟ್ಟು ಲೈಕ್ ಪಿಟ್ಯೂಟರಿ ಗ್ಲ್ಯಾಂಡಲ್ಲಿ ಬಂದ್ಬಿಟ್ಟು ಹೈಪೋಥಾಲಮಸ್ ಅಂದರೆ ಪಿಟ್ಯೂಟರಿ ಗ್ಲ್ಯಾಂಡು ಅದು ಕಂಪ್ಲೀಟಾಗಿ ಸ್ಕ್ವೀಸ್ ಅವ್ರಿಗೆ ಇದಾಗ್ಬಿಡುತ್ತೆ. ಹೆಂಗಂದರೆ ಯಾರನ್ನ ಬಂದ್ಬಿಟ್ಟು ನಂಬೋಕ್ಕೆ ಆಗಲ್ಲ. ಫಾರ್ ಎಕ್ಸಾಂಪಲ್, ನಿನ್ನ ಗುರು ನಿನ್ನ ಕರ್ಕೊಂಬಂದು ಫೀಲ್ಡಲ್ಲಿ ಬಿಟ್ಟು ಎಲ್ಲ ಸಪೋರ್ಟ್ ಮಾಡೋದಂದ್ಮೇಲೆ ಯು ವಿಲ್ ಬಿ ಲೈಕ್ ಫೈಟ್ ಆರ್ ಫ್ಲೈಟ್ ಮೋಡ್ ಆನ್ ಆಗುತ್ತೆ ನಿನ್ನ ಬಾಡಿಯಲ್ಲಿ. ಪ್ರಾಪರಾಗಿ ಬಂದ್ಬಿಟ್ಟು ಅದು ವಾಶ್ ಔಟ್ ಮಾಡಿಲ್ಲ ಅಂದರೆ ಯು ವಿಲ್ ಗೆಟ್ ಇನ್ ಟು ಡಿಪ್ರೆಷನ್. ಅದರಿಂದನೇ 90% ಪ್ರಾಬ್ಲಮ್ಸ್ ಆಗೋದು. ಬಾಡಿ ಬಿಲ್ಡರ್ಸ್ ನೋಡಿರ್ತೀರ, ಕಿರಿಕ್ ಮಾಡ್ಕೊಂಡು, ಜಗಳ ಮಾಡ್ಕೊಂಡು, ರಿಲೇಷನ್ ಬ್ರೇಕ್ ಆಗೋದು, ಕೋಪ ಜಾಸ್ತಿ ಬರೋದು, ಇವೆಲ್ಲ ಎಂಥ ಒಂದು ಸಾಧು ಇದ್ರೂ ಬಂದ್ಬಿಟ್ಟು ಮೆಡಿಸನ್ಸ್ ಹಾಕಿ ಪ್ರಾಪರ್ ಡೋಸೇಜಲ್ಲಿ ಹಾಕ್ಬಿಟ್ಟು ವಾಶ್ ಔಟ್ ಮಾಡಿಲ್ಲ ಅಂದರೆ ಬಂದ್ಬಿಟ್ಟು ಅವ್ನು ಹೊಡ್ಕೊಳ್ತಾನೆ.
ಅದೊಂದು ಹೇರ್ ಫಾಲ್ ಆಗೇ ಆಗುತ್ತೆ, ಆ್ಯಕ್ನಿ ಆಗೇ ಆಗುತ್ತೆ. ಅದ್ರ ಜೊತೆ ನಾನು ಹೇಳೋದೇನಂದ್ರೆ ತುಂಬ ಮೋಸ್ಟ್ ಇಂಪಾರ್ಟೆಂಟ್ ನಿದ್ದೆ ಬರಲ್ಲ ಅವ್ರಿಗೆ, ಆ ಪೇಷನ್ಸ್ ಅನ್ನೋದಿರಲ್ಲ, ಮೈಂಡ್ ಕಾಮ್ ಇರಲ್ಲ, ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ಅಂತ ಅದು ಥಿಂಕ್ ಮಾಡಿ ಡಿಸಿಷನ್ ತೊಗೊಳೋ ಕ್ಯಾಪಬಿಲಿಟಿ ಇರಲ್ಲ. ಎಷ್ಟೊಂದು ಜನ ನಮ್ಮ ಜಿಮ್ಗಳಲ್ಲಿ ಟ್ರೈನರ್ಸ್ಗಳಲ್ಲಿ ಹುಡುಗರನ್ನ ಎಷ್ಟೊಂದು ಜನ ಎಷ್ಟು ಚೆನ್ನಾಗಿರ್ತಾರೆ, ಸೈಕಲ್ ಅವರು ಸ್ಟಾರ್ಟ್ ಮಾಡಿದ ತಕ್ಷಣ ಕೆಲವೊಂದು ಜನ ಬಂದ್ಬಿಟ್ಟು ಹಂಗೆ ಕ್ಲೈಂಟ್ಗಳೆಲ್ಲ ರಿವರ್ಸು ಉಲ್ಟಾ ಆಗಿಬಿಡ್ತಾರೆ. ಯಾಕಂದರೆ ಅವ್ರು ನೀವೇನೋ ಹೆಂಗಂದ್ರೆ ಅವ್ರ ಮೈಂಡ್ ಹಂಗಿರುತ್ತೆ. ನನ್ನ ಬಗ್ಗೆ ಮಾತಾಡ್ತಾ ಇದ್ದಾನೆ ಜಿಮ್ಗಳಲ್ಲಿ ಎಷ್ಟೊಂದು ನೋಡಿಬೇಕಂದ್ರೆ ಮಾಡಿ ಹಂಗಿರೋರು ನನ್ನ ಬಗ್ಗೆ ಮಾತಾಡ್ತಾ ಇದ್ದಾನೆ, ನಾನು ನೋಡ್ತಾ ಇದ್ದಾನೆ, ನನ್ನ ಬಗ್ಗೆ ನಾವು ಮಾತಾಡ್ತಾ ಇದ್ದಾನೆ, ಈ ಥರ ಮೈಂಡ್ ಬೇರೆ ಥರ ಕಂಪ್ಲೀಟ್ ಉರ್ಕೊಳೋದನ್ನಕ್ಕಿಂತ ಯಾರು ಇವಾಗ ನೀವೇನು ರಿಯಾಕ್ಷನೇ ಮಾಡಿಲ್ಲ ಅಂದರೆ ಬೇರೆಯವ್ರು ಯಾಕೆ ಬ್ರೋ ಹೊಡಿತಾರೆ, ಅದು ಕ್ಲೀನಾಗಿ ಏನೋ ಒಂದು ಇದ್ದೇ ಇರುತ್ತೆ. ಸುಮ್ಮನೆ ಹೋಗೋವ್ರಿಗೆ ಸುಮ್ಮನೆ ಚೆನ್ನಾಗಿ ಪೋಸ್ಟ್ ಮಾಡೋಂಗೆ ಯಾಕೆ ಹೊಡಿತಾರೆ, ಮಾತಲ್ಲಿ ಕಮೆಂಟ್ ಆಗ್ತಾರೆ, ಹೊಟ್ಟೆ ಅವ್ರಿಗೊಂಥರ ಕಮೆಂಟ್ ಆಗ್ತಾರೆ. ಇವಾಗ ಆಕ್ಸಿಡೆಂಟ್ ಆಗೋದು ಇವೆಲ್ಲ ಬಂದ್ಬಿಟ್ಟು ಲೈಕ್ ದೃಷ್ಟಿ ಅಂತ ಹೇಳ್ಬೋದು. ಯಾವನೋ ಒಬ್ಬ ಬಂದು ಹೊಡಿಯೋದು ಅದೆಲ್ಲ ಬಂದ್ಬಿಟ್ಟು ಏನಾದರೂ ಕಿರಿಕ್ ಮಾಡ್ಕೊಂಡಿರ್ತಾರೆ, ಯಾವ್ದನ್ನು ಹುಡುಗಿರು ಇಸ್ತಿಲ್ಲ ಅಂತ ತಗೊಳಕೊಂಡಿರ್ತಾರೆ, ಏನಾದರೂ ಒಂದು ಇದ್ದೇ ಇರುತ್ತೆ ಜಿಮ್ಗಳಲ್ಲಿ. ಇಲ್ಲ ಹುಡುಗರಿಗೆ ಏನಾದರೂ ಹಿಂಗೆ ಲೈಕ್ ಫೇಕ್ ಅಲಿಗೇಷನ್ಸ್ ಕೊಡೋದು, ಕಮಿಟ್ಮೆಂಟ್ಸ್ ಕೊಡೋದು, ಇಲ್ಲಾಂದ್ರೆ ಏನಾದ್ರು ದೌಲತ್ತಾಗಿ ಏನಾದರೂ ಇರುತ್ತೆ. ಅದು ನಾವು ತಿಳ್ಕೊಬೇಕು ಫಸ್ಟ್ ಮಾತಾಡೋಕ್ಕೆ ಮುಂಚೆ. ಯಾರು ಅಷ್ಟೇನು ಸುಮ್ಮನೆ ಅವ್ನು ಚೆನ್ನಾಗಿದ್ದಾನೆ ನೋಡೋಕ್ಕೆ ಅಂತ ಯಾರು ಈ ಕಾಲದಲ್ಲಿ ಹಂಗೆ ಮಾಡಲ್ಲ ಬ್ರೋ. ಅವ್ರ ಆಪ್ಷನ್ಸ್ ಐತೆ ನಿಮಗೆ. ಫಾರ್ ಎಕ್ಸಾಂಪಲ್ ನಾನು ಇವಾಗ ಫ್ಯಾಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡಿದೆ 111 days ಅಂತ, ಲೈಕ್ ಲಾಸ್ಟ್ ಇಯರ್ ಜಾಯಿನ್ ಸ್ಟಾರ್ಟ್ ಮಾಡಿದೆ. ಎಂಜಾಯ್ ಮಾಡ್ಕೊಂಡು ನಾನು ಹಾರ್ಡ್ಲಿ ಐ ಗೆಟ್ ಲೈಕ್ 30 minutes ಅಷ್ಟೇ ವರ್ಕೌಟ್ ಮಾಡೋಕ್ಕೆ. ವೀಕ್ಲಿ 3 days ಸಿಕ್ಕಿದ್ರೆ ಜಾಸ್ತಿ. ಈ ಬಿಸ್ನೆಸ್ ಜಿಮ್ಗಳು ನೋಡ್ಕೊಂಡು ಹುಡುಗರು ಕೂಡ ಟೆನ್ಷನ್ ಇವೆಲ್ಲ ನೋಡ್ಕೊಂಡು ಅಷ್ಟೇ ಮಾಡೋಕ್ಕಾಗ್ತಾ ಇದ್ದಿದ್ದು. ಯಾಕಂದರೆ ಸರ್ವಿಸ್ ಇಂಡಸ್ಟ್ರಿಯಲ್ಲಿ ಇವಾಗ ನೀವು ಒಂದು ಹೋಟ್ಲಿಗೆ ಹೋಗ್ತೀರಾ, ಒಂದು ಹೋಟ್ಲಿಗೆ ಹೋಗಿ ಒಂದು ಬಿರಿಯಾನಿ ತೊಗೊಂಡಿದ್ದೀರಾ, ಬಿರಿಯಾನಿಲಿ ಸ್ವಲ್ಪ ಒಂದು ಪೀಸ್ ಕಡಿಮೆ ಆದ್ರೂ ಬಿರಿಯಾನಿ ಟೇಸ್ಟ್ ಇಲ್ಲ ಅಂದ್ರೂ ನೆಕ್ಸ್ಟ್ ಟೈಮ್ ಹೋಟ್ಲಿಗೆ ಹೋಗಲ್ಲ ನೀವು. ಅದೇ ಥರನೇ ಇಲ್ಲಿ ಹುಡುಗರು ಒಂದು ಸ್ವಲ್ಪ ಎಕ್ಸ್ಪ್ರೆಷನು, ಒಂದು ರೂಡಾಗಿ ಏನಾದರೂ ಮಾತಾಡಿದ್ರೆ ಕ್ಲೈಂಟ್ ಅಲ್ಲಿ ಕಮೆಂಟ್ ಆಗ್ತಾನೆ, ಎಲ್ಲ ನಮ್ಮ ತಲೆ ಮೇಲೆ ಬರುತ್ತೆ. ಅಷ್ಟು ಸ್ಟ್ರೆಸ್. ವರ್ಕೌಟ್ ಮಾಡೋಣ ಅಂದರೆ ಕ್ಲೈಂಟ್ ನಿಂತ್ಕೊಂಡಿರ್ತಾರೆ ಮಾತಾಡೋಕ್ಕೆ, ಟಿಪ್ಸ್ ಕೇಳೋಕ್ಕೆ, ಈ ಥರ. ಸೊ ಎಲ್ಲ ಮ್ಯಾನೇಜ್ ಮಾಡ್ಕೊಂಡು ವರ್ಕೌಟ್ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಾ ಇತ್ತು. ಬಟ್ ನಾನು ಇಷ್ಟೇ ಲೈಕ್ ರೆಗ್ಯುಲರ್ ಕಾರ್ಡಿಯೋ ಅಂತೂ ಮಾಡಿದ್ದಿಲ್ಲ, ಆ್ಯಪ್ಸ್ ಮಾಡಿದ್ದಿಲ್ಲ. ಲೈಕ್ ವಾಟ್ ಎವರ್ 111 days ಟ್ರಾನ್ಸ್ಫಾರ್ಮೇಷನ್ 2024 ಕಂಪ್ಲೀಟಾಗಿ ಬ್ರೇಕ್ ಆಯ್ತು ನನಗೆ. 111 days ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ. ಬಟ್ ಬ್ರೇಕ್ ತೊಗೊಂಡು ಫಾರಿನ್ಗೆ ಹೋಗಿ ಬಂದೆ. ಮತ್ತು ನೀ ಲೆಗ್ಮೆಂಟ್ ಇಂಜುರಿ ಆಯಿತು, L3 L4 ಸರ್ವಿಕಲ್ ಡಿಸ್ಕ್ ಬಲ್ಜ್ ಆಯಿತು, C3 C4 ಬಲ್ಜ್ ಆಗಿತ್ತು. ಇವೆಲ್ಲ ಕಂಪ್ಲೀಟ್ ಮಾಡ್ಕೊಂಡು ಆಲ್ಮೋಸ್ಟ್ ಲೈಕ್ 8 to 9 months ಆಯಿತು ಟ್ರಾನ್ಸ್ಫಾರ್ಮೇಷನ್ಗೆ. ಸೊ ಇವಾಗ ಅದಕ್ಕೂ ಕಮೆಂಟ್ ಹಾಕಿರ್ತಾರೆ ಬಂದ್ಬಿಟ್ಟು ಸ್ಟೆರಾಯ್ಡು ಅಂತ. ನಾನು ಮೆನ್ಷನ್ ಮಾಡಿರ್ತೀನಿ, ದಿಸ್ ಇಸ್ ನಾಟ್ 3 months ಟ್ರಾನ್ಸ್ಫಾರ್ಮೇಷನ್, 6 months ಟ್ರಾನ್ಸ್ಫಾರ್ಮೇಷನು, ಆಲ್ಮೋಸ್ಟ್ 1 year ತೊಗೊಂಡಿದ್ದೀನಿ ನಾನು ಅಂತ ಹಾಕಿರ್ತೀನಿ. ಸೊ ಜನಗಳು ಬಂದ್ಬಿಟ್ಟು ಅದು ಅರ್ಥ ಆಗಲ್ಲ ಅವ್ರಿಗೆ. ಹಿಂಗಿದ್ದವ್ರು ಹಿಂಗೆ ಆಗ್ಬಿಡ್ತಾರೆ 3 months ಅಲ್ಲಿ ಅನ್ಕೊಂತಾರೆ. 3 months ಮಿತ್ತ ಸರ್, ಅಂದರೆ ಟು ಬಿ ವೆರಿ ಆನೆಸ್ಟ್ ಸರ್, ಇಫ್ ಯು ಹ್ಯಾವ್ ರಿಯಲಿ ಗುಡ್ ಜೆನೆಟಿಕ್ಸ್ ನಾನು ಹೇಳ್ದಲ್ಲ, ಆ ಮೀಸೋಮೋರ್ ಬಾಡಿ ಟೈಪ್ ದೇ ಕ್ಯಾನ್ ಮೇಕ್ ಇಟ್. Muscle memory. No. 3 months is not for beginners. Not for muscle memory. Beginners As ಅಲ್ವೇ Rocky, what said Rocky is built before. ಅಂದ್ರೆ muscle ನಾನು ಸರಿ ಮಾಡಿದ್ದೀನಿ, ನನ್ನ ಹತ್ರ ಮಾಡಿದ್ದೀನಿ. ಕಟ್ಸ್ ಎಲ್ಲ muscle ಇತ್ತು. 120 kilos ಆದೆ, ಆದ್ರೆ ಯು ಕ್ಯಾನ್ ಸಿ ಮೀಲ್. ಸೊ ನೀವು ಹೇಳಿದ್ರಲ್ಲ ಕಾಮನ್ ಮ್ಯಾನ್ಗೆ ಬಂದ್ಬಿಟ್ಟು ಲೈಕ್ ಡಯಟ್ ಅಷ್ಟು ಕಾಂಪಿಟೇಷನ್ ಮಾಡೋಷ್ಟು ಉಪ್ಪು ಖಾರ ಇಲ್ದಿರ ತಿನ್ಬೇಕಂತ ಏನಿಲ್ಲ. ಜಸ್ಟ್ ಲೈಕ್ ಡೈರಿ ಪ್ರೋಟೀನ್ ನೀಡ್ಸ್ ಕಂಪ್ಲೀಟ್ ಮಾಡ್ಕೊಂಡ್ಬಿಟ್ಟು ವೈಟ್ ಟ್ರೈನಿಂಗ್ ಕಂಪಲ್ಸರಿ ಮಾಡ್ಕೊಂಡ್ಬಿಟ್ಟು ಕಾರ್ಡಿಯೋ ಸಿಕ್ಕಿದ ದಿನ ಲೈಕ್ ವೀಕ್ಲಿ 1 time ಮಾಡ್ಕೊಂಡು ಮೇಂಟೈನ್ ಮಾಡಿದ್ರೆ ಸಾಕು. ಬಟ್ ಏನಂದರೆ ಅವರು ಫಸ್ಟ್ ಲೈಫ್ ಸ್ಟೈಲ್ನ ಕರೆಕ್ಟ್ ಮಾಡ್ಕೊಬೇಕು. ನಾನು ಕುಡಿತಾ ಇದ್ದೀನಿ, ನಾನು ಸ್ಮೋಕ್ ಮಾಡ್ತಾ ಇದ್ದೀನಿ, ಬೇರೆ ಕೆಲಸಗಳು ಮಾಡ್ತಾ ಇದ್ದೀನಿ, ನಿದ್ದೆ ಹೋಗಲ್ಲ ಅಂತ ಹೇಳ್ಬಿಟ್ಟು ಆ ಟೈಮಲ್ಲಿ ರಿಸಲ್ಟ್ಸ್ ಬರಲ್ಲ. ಸೊ ಈ ಫಸ್ಟ್ ಲೈಫ್ ಸ್ಟೈಲ್ನ ಸೆಟ್ ಮಾಡ್ಕೊಂಡು ಅದಾದಮೇಲೆ ಎಕ್ಸಸೈಸು, ಡಯಟು, ವರ್ಕೌಟ್ಸ್ ಇವೆಲ್ಲ ಮಾಡ್ತಾ ಇರೋವಾಗ ದೇ ಕ್ಯಾನ್ ಸಿ ದ ವಿಸಿಬಲ್ ಚೇಂಜಸ್. ಐ ಆಮ್ ದಿ ರಿಯಲ್ ಟೈಮ್ ಎಕ್ಸಾಂಪಲ್. ಯಾಕಂದರೆ ನಂಗೆ ಟೈಮ್ ಇರ್ತಾ ಇರಲಿಲ್ಲ, ಸ್ಲೀಪ್ ಪ್ರೋಟೀನು ಅಷ್ಟೇನು ಇದಿಲ್ಲ. ಬಟ್ ಆದ್ರೂ ವಿ ಕ್ಯಾನ್ ಮೇಕ್ ಇಟ್ ಸಮ್ ಗುಡ್ ಅಮೌಂಟ್ ಆಫ್ ಟ್ರಾನ್ಸ್ಫಾರ್ಮೇಷನ್. ನಮ್ಗೆ ಆವಾಗಿಂದನೂ ನಮ್ಮ ಜನ್ರೇಷನ್ಸ್ಗೆ ಹೇಳ್ಕೊಟ್ಟಿರೋದಂದ್ರೆ ಚೆನ್ನಾಗಿ ಕಷ್ಟಪಟ್ಟು ದುಡೀರಿ, ಮಕ್ಳಿಗೆ ಸೇರ್ಸಕ್ಕೆ, ಅವ್ರನ್ನ ದೊಡ್ಡವ್ರನ್ನ ಇದು ಮಾಡಿಸಿ, ಅವ್ರನ್ನ ಓದಿಸಿ ಇದಂತ. ಸೊ ಇವ್ರಿಗಂತ ಸಪ್ರೇಟ್ ಟೈಮು, ಒಂದು ಎಕ್ಸಸೈಸ್ ಟೈಮು, ನಿಮ್ಮನ್ನ ನೋಡ್ಕೊಳ್ಳಿ ಅಂತ ನಮ್ಗೆ ಯಾರು ಹೇಳ್ಕೊಟ್ಟಿಲ್ಲ ಆವಾಗಿಂದನೂ. ನಮ್ಮ ಎತ್ಕೊಂಡು ದುಡಿತಾರೆ ಪಾಪ, ಅಪ್ಪ ಅಮ್ಮ ನೋಡ್ಕೊಳ್ಳಿ. ನಮ್ಮ ಪ್ಯಾರೆಂಟ್ಸ್ನ ತಗೊಂಡ್ರು ದೇ ವರ್ಕ್ ಹಾರ್ಡ್ ಎವ್ರಿಥಿಂಗ್. ಅವ್ರಿಗಂತ ಬಂದ್ಬಿಟ್ಟು ಒಂದು ಇದು ಫಿಟ್ನೆಸ್ ಇಲ್ಲ ಹೆಲ್ತಾಗಿ ಬೇಡ ನನ್ನ ಮಗುಗೆ ಮಾಡೋಣ ಈ ಥರನೇ ಅದು ಬಂದ್ಬಿಡ್ತು ಅವ್ರಿಗೆ. ಫಾರಿನಲ್ಲೆಲ್ಲ ಹಂಗಿಲ್ಲ. ಫಾರಿನಲ್ಲೆಲ್ಲ ಫಸ್ಟ್ ದೇ ಫೋಕಸ್ ಆನ್ ದೆಮ್ಸೆಲ್ಫ್. ಯಾವ್ದು ಹೆಂಗಾರ ಇರಲಿ, ಎಕ್ಸಸೈಸ್ ಮಾಡಬೇಕು, ಜಾಗಿಂಗ್ ಮಾಡಬೇಕು, ವಾಕಿಂಗ್ ಮಾಡಬೇಕು, ಯೋಗ ಮಾಡಬೇಕು. ಹೌದು, ಡಿಫಾಲ್ಟ್ ಅದು ಲೈಕ್ ಬ್ರಷಿಂಗ್ ಲೈಫ್ ಸ್ಟೈಲ್. ಅದು ಬೆಳಗ್ಗೆ ತಿಂತೀಯಾ, ಎಕ್ಸಸೈಸ್ ಏನೋ ಒಂದು ಆಕ್ಟಿವಿಟಿ. ಆಮೇಲೆ ಅಲ್ಲಿ ಏನಂತಾರೆ ಅಂದ್ರೆ ಕಮೆಂಟ್ ಹೋಗಿ ಜಿಮ್ಗೆ ಎಕ್ಸಸೈಸ್ ಮಾಡಿ ಅಂದ್ರೆ, ಜಿಮ್ಗೆ ಎಕ್ಸಸೈಸ್ ಮಾಡಿದ್ರೆ ಕೆಲಸ ನೀನ್ ಮಾಡ್ಕೊಡ್ತೀವಿ, ದುಡ್ಡು ನೀನ್ ಕೊಡ್ತೀವಿ ಅಂದ್ರೆ. ನೀನ್ ಆರೋಗ್ಯ ಇರ್ಬೇಕಂದ್ರೆ ನೀನ್ ಬದುಕಬೇಕು. ನೀನ್ 50 ವರ್ಷ ಸತ್ತೋಗವನು, ಎಕ್ಸಸೈಸ್ ಮಾಡಿದ್ರೆ ಇನ್ನೊಂದು 10 ವರ್ಷ ಉಳಿತೀಯ. ನೀನ್ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿ ಹೋಗೋವನು ಮಾಡಿದ್ರೆ ಇನ್ನೊಂದು 4 ವರ್ಷ ಉಳಿತೀಯ, ಕೊಲೆಸ್ಟ್ರಾಲ್ ಕಮ್ಮಿ ಆಗುತ್ತೆ ಅಂದ್ರೆ ಕೇಳಲ್ಲ. ಯಾರು ದುಡಿಯೋದು? ನಾನು ಡ್ರೈವಿಂಗ್ ಕೆಲಸ ಮಾಡ್ತಾ ಇದ್ದೀನಿ, ಆ ಕೆಲಸ ಮಾಡ್ತಾ ಇದ್ದೀನಿ ಅಂತಾರೆ. ನಿನ್ಗೆ ಬೇಕಂದ್ರೆ ಏನು ಮಾಡ್ಬೇಕಪ್ಪ, ಏನು ಮಾಡೋಕ್ಕಾಗುತ್ತೆ? ಇವಾಗ ಜಿಮ್ಗೆ ಜಾಯ್ನ್ ಆಗಿ ಬರ್ತಾರೆ, ಎಲ್ಲ ಚೆನ್ನಾಗಿರೋದು ಬರ್ತಾರೆ. ಬೇಸಿಕ್ ಫೀಸ್ ಇಕ್ಕಿರ್ತೀವಿ, ಮಂತ್ಲಿ 1000 rupees ಲೆಕ್ಕ ಹತ್ರ ಇಕ್ಕಿರ್ತೀವಿ. ಅದೂ ಜಾಸ್ತಿ ಅಂತಾರೆ. ನಾವೆಲ್ಲ ಏನು ಅಂಗಡಿ ಸರ್ ನೀವು ಇಟ್ಕೊಂಡಿದ್ದೀರಾ? ಬಟ್ಟೆ ಅಂಗಡಿ. ಎಷ್ಟು ಸರ್ ನಿಮ್ಮ ಅಂಗಡಿಗೆ ಬಂದರೆ ಒಂದು ಶರ್ಟು ಪ್ಯಾಂಟಲ್ಲಿ ಸೀರೆ 4000 5,000 ಅದು ಬಂದ್ಬಿಟ್ಟು ನಂಗೆ 500 ರೂಪಾಯಿ ಕೊಡ್ತೀರಾ ಸರ್? ಹೆಂಗೆ ಸರ್ ಕೊಡೋಕ್ಕಾಗುತ್ತೆ ಸರ್? ಇದು ಹೆಲ್ತ್ ಸರ್, ಇದು ಲಕ್ಷ ಗಟ್ಟಲೆ, ನಾಳೆ ಲಕ್ಷ ಗಟ್ಟಲೆ ಹೋಗ್ಬಿಟ್ಟು ಹಾಸ್ಪಿಟ್ಲಿಗೆ ಇಕ್ಕವಾಗ ನಿಮ್ಗೆ ಗೊತ್ತಾಗಲ್ಲ. ಬೆಡ್ಡಲ್ಲಿ ಆಫೀಸ್
ಹಾಸ್ಪಿಟ್ಲಿಗೆ ಫೈಲ್ಸ್ ಎತ್ಕೊಂಡು ತಿರ್ಗಾವಾಗಲೇ ಆ ಬೆಲೆ ಗೊತ್ತಾಗೋದು, ಹೆಲ್ತ್ ಬೆಲೆ. ಆವಾಗಂತ ಜನಗಳಿಗೆ ಗೊತ್ತಾಗಲ್ಲ. Correct, because 11,000 rupees per year membership ತಗೊಳ್ಳಲ್ಲ, but they spend 8,000 for MRI. ಕರೆಕ್ಟ್. ಸುಮ್ಮನೆ ಕೊಡ್ತಾರೆ MRI. ಅಲ್ಲಿ ಬಾರ್ಗೇನ್ ಮಾಡಲ್ಲ, ನಮ್ಮ ಜಿಮ್ಗಳಲ್ಲೇ ಬಂದು ಬಾರ್ಗೇನ್ ಮಾಡೋದು. Come back. ಇಂಡಿಯಾದಲ್ಲಿ ಇರುವಷ್ಟು ಫೇಕ್ ಸಪ್ಲಿಮೆಂಟ್ಸ್ ನನಗೆ ಗೊತ್ತಿರೋಂಗೆ ಎಲ್ಲೂ ಇಲ್ಲ. ಮೋರ್ ದೆನ್ 70% ಇಸ್ ಫೇಕ್. ಯಾಕಂದರೆ ರೆಗ್ಯುಲೇಟೇ ಮಾಡಿಲ್ಲ. ಫಸಾಯಿ ಏನು ಮಾಡ್ತದೆ ಕಂಟ್ರಿಲಿ ದೇವರಾಣೆ ಯಾರಿಗೂ ಗೊತ್ತಾಗ್ತಿಲ್ಲ. ಇದು ರೆಗ್ಯುಲೇಟ್ ಆಗುತ್ತಾ, ಜೆನ್ವಿನ್ ಆಗಿ ಪ್ರೋಟೀನ್ ಎಲ್ಲಿಂದ ಸಿಗುತ್ತೆ, ಜನರಿಗೆ ವೇ ಪ್ರೋಟೀನ್ ಮೇಲೆ ನಂಬಿಕೆ ಹೇಗೆ ಬರುತ್ತೆ ಎಲ್ಲ. ಯಾಕಂದ್ರೆ ಮನೇಲಿ ಅಪ್ಪ ಅಮ್ಮ ಡ್ರಗ್ಸ್ ಅನ್ಕೊಂತಾರೆ. Exactly. ಅಂದ್ರೆ ಇನ್ನ ನಾನಂತೂ ಕಂಪ್ಲೀಟ್ ನೀವು ಇದ್ರ ಬಗ್ಗೆ ಮಾತಾಡಲ್ಲ. ರಾಕಿ ಬಾಯ್ನ ಕೇಳ್ಕೊಂಡು ತುಂಬಾ ಜನ ಬರ್ತಾರೆ ನಿಮ್ಮ ಜಿಮ್ಗೆನೆ ವೇ ಪ್ರೋಟೀನ್ ಕೇಳ್ಕೊಂಡು. ಹೆಂಗ್ ಗೊತ್ತಾಗುತ್ತೆ? ಮೋರ್ ದೆನ್ ನೋಡಿ, ನಾನು ಜಿಮ್ಮಲ್ಲಿ ಕೇಳ್ಕೊಂಬರೋರಿಗೆ ಕ್ಲೈಂಟ್ಸ್ಗಳ ನಾನು ಸಪ್ಲಿಮೆಂಟ್ಸ್ ಯಾವತ್ತೂ ಕೊಟ್ಟಿದ್ದಿಲ್ಲ. ಸಪ್ಲಿಮೆಂಟ್ಸ್ ಬಗ್ಗೆ ಮಾತಾಡೋದಿಲ್ಲ. ನಮ್ಮ ಟ್ರೈನರ್ ಇಲ್ಲೇ ಇದೆ, ನಿಜಮ್ ಕೇಳಿ ನೋಡಿ. ಎಲ್ಲ ಜಿಮ್ಗಳನ್ನ ಕಾಲ್ ಮಾಡಿ ಕೇಳಿ ನೋಡ್ಬೋದು. ನಾವು ಸಪ್ಲಿಮೆಂಟ್ಸ್ ಸೇಲ್ ಮಾಡಲ್ಲ. ಕೆಲವೊಂದು ಬ್ರ್ಯಾಂಡ್ಗಳು, ಆ ಬ್ರ್ಯಾಂಡ್ನ ಬಂದ್ಬಿಟ್ಟು ನಾನು ಯೂಸ್ ಮಾಡ್ತಾ ಇದ್ದೀನಿ, ಲೈಕ್ 5-10 ಇಯರ್ಸಿಂದ ಯೂಸ್ ಮಾಡ್ತಾ ಇದ್ದೀನಿ. ಅಂಥ ಬ್ರ್ಯಾಂಡ್ಗಳಲ್ಲಿ ಪ್ರಾಪರ್ ಪ್ರಾಸೆಸ್ ಏನಂತ ಗೊತ್ತು, ಲ್ಯಾಬ್ ರಿಪೋರ್ಟ್ಸ್ ನನಗೆ ಗೊತ್ತು, ನಾನು ಯೂಸ್ ಮಾಡ್ತಾರೋ ಚೆನ್ನಾಗಿತ್ತು, ಅದನ್ನು ಸಜೆಸ್ಟ್ ಮಾಡ್ತೀನಿ. ಅಷ್ಟೇ ತಪ್ಪ ನಾನು ಇವಾಗ ನಾವೇನಾದರೂ ಸಪ್ಲಿಮೆಂಟ್ ಶಾಪ್ಗಳಿಗೆ ಬೇಕು, ಬರೋರ್ಗೆಲ್ಲ ರೆಸ್ಪಾಂಡ್ ಮಾಡ್ಕೊಂಡು ಕುತ್ಕೋಬೇಕಂದ್ರೆ ನಾನು ಬೆಂಗಳೂರು ನಂದೇ ಒಂದು 50 ಶಾಪ್ಸ್ ಇರ್ತಾಯಿತ್ತು. ಯಾಕಂದರೆ ಅಷ್ಟೊಂದು ಜನ ಬಂದ್ಬಿಟ್ಟು ಇನ್ಫ್ಲೂಯೆನ್ಸ್ ಆಗಿ ನಮ್ಮ ಹೆಸರು ಯೂಸ್ ಮಾಡಿ ನಾರ್ತ್ ಕರ್ನಾಟಕದ ಎಲ್ಲೆಲ್ಲೋ ಹೋಗ್ಬಿಟ್ಟು ರಾಕಿ ಅವ್ರು ವೆಲ್ಕೋರ್ ಕ್ರೇಟಿನ್ ಹೇಳಿದೆ ನಂಗೆ ಬೇಕು ಅಂತ ಕೇಳೋ ಜನ ಇದ್ದಾರೆ. ಸೊ ಮಾಡಿದ್ರೇನು ಅಷ್ಟೇ, ವಿಚ್ ಈಸ್ ವರ್ತು. ಕ್ರೇಟಿನ್ ಇಂಪಾರ್ಟೆಂಟು, 1000 ರಿಸರ್ಚ್ ಮಾಡಿದ್ದಾರೆ ಅದ್ರ ಮೇಲೆ, ಇಟ್ಸ್ ವೆರಿ ಹೆಲ್ತಿ ಅಂತ. ಅದು ತೊಗೊಳೋವಾಗ ಇಫ್ ಯು ಇಂಪ್ರೂವ್ ಯುವರ್ ಸ್ಟ್ರೆಂತ್ ಇಂಪ್ರೂವ್ ಆಗುತ್ತೆ, ವರ್ಕೌಟ್ ಟೈಮಲ್ಲಿ ಎನರ್ಜಿ ಇಂಪ್ರೂವ್ ಆಗುತ್ತೆ, ರಿಕವರಿ ಫಾಸ್ಟ್ ಆಗುತ್ತೆ, ಮಸಲ್ ಮಾಸ್ ಇನ್ಕ್ರೀಸ್ ಆಗುತ್ತೆ, ಇಫ್ ಯು ಫಾಲೋ ಪ್ರಾಪರ್ ಡಯಟ್, ವರ್ಕೌಟು, ಸ್ಲೀಪ್ ಇದ್ದರೆ ಮಾತ್ರ. ಎಲ್ಲ ವೀಡಿಯೋಸಲ್ಲಿ ನಾನು ಹೇಳ್ತೀನಿ ನೋಡಿ. ರೆಪ್ಯೂಟೆಡ್ ಬ್ರ್ಯಾಂಡ್ಸು, ಇವಾಗ ಕೆಲವೊಂದು ರೆಪ್ಯೂಟೆಡ್ ಬ್ರ್ಯಾಂಡ್ಸ್ ಇರುತ್ತೆ, ಆ ಬ್ರ್ಯಾಂಡ್ಸ್ ವರ್ಷಗಟ್ಟಲೆ ಬಂದ್ಬಿಟ್ಟು ಫೀಲ್ಡಲ್ಲಿ ಇರುತ್ತೆ. ಅಂಥ ಬ್ರ್ಯಾಂಡ್ಸ್ನ ಕೆಲವೊಂದು ಇನ್ಫ್ಲೂಯೆನ್ಸರ್ಸ್, ಇವಾಗ ನನ್ನ ಇದರಲ್ಲಿ ದುಡ್ಡು ಕೊಡ್ತೀನಿ ಬಂದು ಪ್ರಮೋಟ್ ಮಾಡಿ ಅಂತ ಎಷ್ಟೊಂದು ಬ್ರ್ಯಾಂಡ್ಗಳಿರ್ತಾರೆ. ನನ್ನ ಪ್ರೊಫೈಲ್ ನೋಡಿ, ನಾನು ಎಂಟೈರ್ ಲೈಕ್ 10 to 15 ಇಯರ್ಸಿಂದ ಇನ್ಸ್ಟಾಗ್ರಾಮಲ್ಲಿ 1-2 ಬ್ರ್ಯಾಂಡ್ ಪ್ರಮೋಟ್ ಮಾಡಿರ್ತೀನಿ. ಯಾಕಂದರೆ ನಾನು ಯೂಸ್ ಮಾಡ್ತೀನಿ, ಅದನ್ನೇ ಹೇಳ್ತೀನಿ. ನಾನು ಬಂದ್ಬಿಟ್ಟು ಒಂದು ಇಂಪೋರ್ಟೆಡ್ ಬ್ರ್ಯಾಂಡ್ ಯೂಸ್ ಮಾಡ್ಕೊಂಡ್ಬಿಟ್ಟು ಇಂಡಿಯನ್ ಬ್ರ್ಯಾಂಡ್ನ ಪ್ರಮೋಟ್ ಮಾಡೋದಲ್ಲ. ಯಾಕಂದರೆ ಎಥಿಕ್ಸು, ಜೀವನದಲ್ಲಿ ಎಥಿಕ್ಸ್ ಅನ್ನೋ ಸ್ವಲ್ಪ ಅದು ಇರಲೇಬೇಕು. ಈ ಕ್ರೆಸೆಂಟ್ ಜನ್ರೇಷನ್ಗಿಲ್ಲ, ಅದು 90ಸ್ಗೆ ಲಾಸ್ಟ್ ಅದು. ರೈಟ್, ಕರೆಕ್ಟ್ ಅಲ್ವಾ? ಕರೆಕ್ಟ್. ಬಟ್ ಇವಾಗ ಚೆಕ್ ಮಾಡಿಸ್ಬೇಕು ಅಂದ್ರೆ ಏನ್ ಮಾಡಿಸ್ಬೇಕು? ಯಾವ ಲ್ಯಾಬ್ಗೆ ತಗೊಂಡು ಕೊಡ್ಬೇಕು? ಯೂರೋಫಿನ್ಸ್ ಲ್ಯಾಬ್ ಅಂತ ಐತೆ, ನೀವು ಗೂಗಲ್ ಮಾಡಿದ್ರೆ ಬರುತ್ತೆ. Okay. ಸೊ ಆದ್ರೆ ಕಾಸ್ಟ್ಲಿ ಆಗುತ್ತೆ. ಎಷ್ಟಾಗುತ್ತೆ? ಬಂದ್ಬಿಟ್ಟು ಲೈಕ್ 5 to 10,000 ಆಗ್ಬೋದು. ಒನ್ ಟೆಸ್ಟ್ಗೆ ಹೌದು. 3 ಬಾಕ್ಸ್ ಬಂದ್ಬಿಡುತ್ತೆ. ಅವ್ರಿಗೆ ಅದಕ್ಕೆ ಸ್ವಲ್ಪ ಧೈರ್ಯ ಜಾಸ್ತಿನ? ಅಂದ್ರೆ ಇವ್ರು 10,000 ಕೊಟ್ಟು ಫಸ್ಟ್ ಮಾಡಲ್ಲ. 7,000 ಕೊಟ್ಬಿಟ್ಟು ಸಿಂಪ್ಟಮ್ಸ್, ಇವಾಗ ನಾನು ಏನು ಹೇಳೋದಂದ್ರೆ, ಪ್ರೋಟೀನ್ ಕನ್ಸ್ಯೂಮ್ ಮಾಡೋವಾಗ ನಮ್ಗೆ ಸಿಂಪ್ಟಮ್ಸ್ ಅದು ಗೊತ್ತಾಗುತ್ತೆ. ವೇ ಪ್ರೋಟೀನ್ ಟೆಕ್ಸ್ಚರ್ ಗೊತ್ತಾಗುತ್ತೆ, ಮಾಸ್ಗಿನ ಟೆಕ್ಸ್ಚರ್ ಗೊತ್ತಾಗುತ್ತೆ, ಐಸೋಲೇಟಿವ್ ಗೊತ್ತಾಗುತ್ತೆ. ಓಕೆ. ಸೊ ಕುಡಿದ ಮೇಲೇನು ಬಂದ್ಬಿಟ್ಟು ಇಫ್ ಯು ಫೀಲ್ ಸಮಥಿಂಗ್ ಡಿಸೆಂಟ್ರಿ, ಸಮಥಿಂಗ್ ಅಬ್ನಾರ್ಮಲ್, ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಇರೋರು ಅದು ಬೇರೆ. ಅದು ಬಿಟ್ಬಿಟ್ಟು ಡಿಸೆಂಟ್ರಿ ಬರೋದು ಅಂದರೆ MRP ಡೇಟ್ ರಬ್ ಮಾಡಿಬಿಟ್ಟು ಎಕ್ಸ್ಪೈರಿ ಆಗಿರೋದನ್ನ ತಿರ್ಗಾ ಹೊಸದಾಗಿ ಹೊಡೆದಿದ್ದಾನೆ ಅಂತ ಗೊತ್ತಾಗುತ್ತೆ. ಏನೇನ್ ಸ್ಕ್ಯಾಮ್ಸ್ ಇದೆ ಸರ್? ಅಂದ್ರೆ ಈ ವೇ ಪ್ರೋಟೀನ್ ಒಂದು ಇಂಡಸ್ಟ್ರಿಲಿ, ಬಿಕಾಸ್ ಸುಮಾರು ಸ್ಕ್ಯಾಮ್ಸ್ಗಳು ನೋಡಿದ್ವಿ. ಏನೇನ್ ಮಾಡ್ತಾರೆ ಈಗ ನೀವು ಹೇಳಿದ್ರಿ? ಅದೇ MRP ಇವಾಗ ಎಕ್ಸ್ಪೈರಿ ಆಗಿರೋದನ್ನ ಬಂದ್ಬಿಟ್ಟು ಲೈಕ್ ತಿರ್ಗಾ ಇದು ಮಾಡ್ಬಿಟ್ಟು ಹೊಸ ಇದು ಮಾಡ್ತಾರೆ, ಬ್ಯಾಚ್ ನಂಬರ್ ಇದೆಲ್ಲ ಹೊಡಿತಾರೆ. ಓಕೆ. ಅದಾದ್ಮೇಲೆ ಲೈಕ್ ಸೀಲೆ ಕಂಪ್ಲೀಟ್ ಆಗಿ ಓಪನ್ ಮಾಡ್ಬಿಟ್ಟು ಬೇರೆ ಮಿಕ್ಸ್ ತುಂಬೋದು. ಮಾಡೋದು. ಅಂದ್ರೆ ನೀವು ಆಚೆ ಕಳ್ಸಿಲ್ಲ ಅಂದ್ರೆ ಬಾಡಿನೇ ಆಚೆ ಹಾಕತ್ತದನ್ನ. ಸರ್ ಅಂದ್ರೆ ನಮ್ಮ ಫಸ್ಟ್ ಟ್ರೈನರ್ ಒಬ್ರು ಹೇಳ್ತಾ ಇದ್ರು, ಶಿಷ್ಯ ರಾಕೆಟ್ ಬಿಟ್ಟು ಬರಬೇಡ ಅಂತ. ನನಗೆ ಗೊತ್ತಿಲ್ಲ ಮೀನಿಂಗ್ ದಟ್ ಇಸ್ ಅ ಪ್ರಾಬ್ಲಮ್. ಅದೇ ಹೇಳ್ತಾ ಇದ್ನಲ್ಲ, ಎಜುಕೇಶನ್ ಇದ್ರಲ್ಲೇ ಇದೇ ಪ್ರಾಬ್ಲಮ್ ಆಗೋದು. ವೆನ್ ಯು ಆರ್ ನಾಟ್ ಎಜುಕೇಟೆಡ್ ಅಬೌಟ್ ಸಮಥಿಂಗ್, ಟೆಲ್ ಆಲ್ ನಾನ್ಸೆನ್ಸ್ ಥಿಂಗ್. ರೈಟ್. ಅದೇ ಪ್ರಾಬ್ಲಮ್. ಸೊ ಬಟ್ ಸೈಂಟಿಫಿಕಲಿ ಏನಂದ್ರೆ ಬಂದ್ಬಿಟ್ಟು ಇಫ್ ಯು ಕಂಟ್ರೋಲ್ ಲೈಕ್ 3 weeks 4 weeks ಕಂಟ್ರೋಲ್ ಆಗಿರೋವಾಗ ಟೆಸ್ಟೋಸ್ಟೆರಾನ್ ಲೆವೆಲ್ ತುಂಬಾ ಬೂಸ್ಟ್ ಆಗುತ್ತೆ. ಮೆಂಟಲಿ ಯು ಗೆಟ್ ದ ಲೈಕ್ ಒಂದು ಒಳ್ಳೆ ನಿಮ್ಗೆ ಕ್ಲಾರಿಟಿ ಇರುತ್ತೆ. ಬೀಸ್ಟ್ ಮೋಡ್ಗೆ ಹೋಗ್ತೀರಾ ಅಂತ. ಆ ಫಾಗು ಇವಾಗ ನಾರ್ಮಲ್ ಆಗಿ ಡೈಲಿ ಮಾಡ್ಕೊಂಡು ಬಂದು ಲೇಟ್ ಆಗಿ ನಿದ್ದೆ ಹೋಗ್ತಾ ಒಂಥರ ಫಾಗು, ಬ್ರೈನ್ ಫಾಗ್ ತರ ಇರುತ್ತೆ ಇದು. ಸೊ ಇದು ಇರೋವಾಗ ಬಂದ್ಬಿಟ್ಟು ಸ್ವಲ್ಪ ಯು ಹ್ಯಾವ್ ಎ ಹೋಲ್ಡ್ ಆನ್ ಯುವರ್ ಸೆಲ್ಫ್. ಕಂಟ್ರೋಲ್ ಅಂದ್ರೆ ಮೈಂಡ್ ಕಂಟ್ರೋಲ್. ಹೌದು, ನಾನು ನನ್ನ ಮೇಲೆ ಪರ್ಸನಲ್ ಆಗಿ ಟ್ರೈ ಮಾಡಿದ್ದೀನಿ ಸುಮಾರು ಇದು. ವೆನ್ ಐ ಮೀನ್ ಟು ಲೈಕ್ ಸ್ಪಿರಿಚುವಲ್ ಥಿಂಗ್ಸ್, ಬಟ್ ಯು ಫೀಲ್ ಲೈಕ್ ಸೂಪರ್ ಹ್ಯೂಮನ್ ಬೀಯಿಂಗ್ ತರ ಇರುತ್ತೆ ಅದು ಮಾಡಿದ್ರೆ. ಸಾರಿ ಹೇಳಿ ಸರ್, ಹೇಳಿ. ಸೊ ಆ ಥರ ನಾವು ಮಾಡಿ ಅಂದಮೇಲೆ ಹುಡುಗರು ಇನ್ನೂ 2 times ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತಾರೆ. ಸೊ ಲಿಮಿಟ್ ಆಗಿ ಇಟ್ಕೊಳ್ರಿ, ವರ್ಕೌಟ್ ಮಾಡ್ಕೊಂಡು ಡಯಟ್ ಮಾಡ್ಕೊಂಡು ಇದ್ದವಾಗ ಯಾವ್ದು ಬೇಕು ಅನ್ಸುತ್ತೆ ಅವಾಗ ಇದು ಮಾಡಿ. ನೋ, ಐ ಥಿಂಕ್ ವಿತ್ ಏಜ್ ಮೆಚುರಿಟಿ ಬರುತ್ತೆ ಜನರಿಗೆ. ಯಾಕಂದ್ರೆ ನೆಕ್ಸ್ಟ್ ಜಾಸ್ತಿ ಮಾಡ್ತಾ ಇದ್ರೂ ಏನು ಗೊತ್ತಾಗುತ್ತೆ, ಅವ್ರಿಗೆ ಮದುವೆ ಆದ್ಮೇಲೆ ಬಂದ್ಬಿಟ್ಟು ಅದೇ ಅಭ್ಯಾಸ ಬೇಗ ಅವ್ರಿಗೆ ರಿಲೀಸ್ ಆಗ್ಬಿಡುತ್ತೆ. ಸೊ ಅದರಿಂದ ನೀವು ಅದ್ರ ಇದು ಮಾಡಿ ನೋಡಿದ್ರೆ ಬಿಕಾಸ್ ಆಫ್ ದ ಮಾಸ್ಟರ್ಬೇಷನ್ ಓನ್ಲಿ ಯು ವಿಲ್ ಗೆಟ್ ದಟ್ ಇಶ್ಯೂಸ್. ಅಲ್ಲ, ಯಾಕಂದ್ರೆ ಈ ಜಿಮ್ಗೂ ಬಾಡಿ ಬಿಲ್ಡಿಂಗು ಮಾಸ್ಟರ್ಬೇಷನ್ಗೂ ತುಂಬಾ ಮಿತ್ ನಡೆಯುತ್ತೆ. ಅಂದ್ರೆ ಮಗು ಆಗಲ್ಲ, ಮಕ್ಳಾಗಲ್ಲ ಅನ್ನೋ ಕಾಲೆಲ್ಲ ಇತ್ತು ನಮ್ದು ಇದ್ರಲ್ಲಿ. ಜಿಮ್ಗೆ ಹೋದ್ರೆ ಮಕ್ಕಳಾಗಲ್ಲ, ಹೈಟ್ ಆಗಲ್ಲ ಅಂತ ಇತ್ತು ಸರ್. ಅಂದ್ರೆ ಈಗ ನಮ್ಮ ಮನೆಗಳಲ್ಲಾಗ್ಲಿ ಯಾರೇ ಆಗ್ಲಿ, ನೀನ್ ಬೆಳೆಯೋ ವಯಸ್ಸು ಇವಾಗ ಹೋಗ್ಬೇಡ, ನಿಂತ ಮೇಲೆ ಹೋಗು, ಅಂದ್ರೆ ಬೆಳೆಯೋದ್ ನಿಂತ ಮೇಲೆ ಹೋಗು ಅಂತ ಅಂತಾರೆ.
ಈವನ್ ದಟ್ ಇಸ್ ಫೇಕ್. ಮಿತ್ 100% ಇಟ್ಸ್ ಹೈಟ್ ಇಲ್ವಾ, ಅಲ್ಲ 6'4" ಕಂಪ್ಲೀಟ್ಲಿ ಜೆನೆಟಿಕ್ಸ್. ಅಂದ್ರೆ ಸೇ ಇಂಡಿವಿಜುವಲ್ ಗೋಲ್ಸ್ ಇವಾಗ ನಮ್ಮ ಜಿಮ್ಗೆ ಬರೋರೆಲ್ಲ ಬಂದ್ಬಿಟ್ಟು ಮ್ಯಾಕ್ಸಿಮಮ್ ಒಬ್ಬೊಬ್ರಿಗೆ ಸ್ಪೋರ್ಟ್ಸ್ ರಿಲೇಟೆಡ್ ಗೋಲ್ಸ್ ಇರುತ್ತೆ ಅಚೀವ್ ಮಾಡ್ಬೇಕಂತ. ಕ್ರಿಕೆಟ್ ಮಾಡೋರಿಗೆ ಅವ್ರಿಗೆ ಎಂಡ್ ಆಫ್ ಟ್ರೈನಿಂಗ್ ಹೆಂಗ್ ಕೊಡ್ಬೇಕಂತ ಎಲ್ಲ ಜಿಮ್ ಟ್ರೈನರ್ಸ್ಗಳಿಗೂ ಹುಡುಗರನ್ನ ಹೆಂಗೆ ಹ್ಯಾಂಡಲ್ ಮಾಡಬೇಕು, ಆ ಚಿಕ್ಕ ಮಕ್ಕಳನ್ನ ಹೆಂಗೆ ಹ್ಯಾಂಡಲ್ ಮಾಡಬೇಕು, ಚಿಲ್ಡ್ರನ್ಸ್ ಹೆಂಗೆ ಟ್ರೈನ್ ಮಾಡೋಕೆ ಗೊತ್ತಿರಲ್ಲ. ಎಸ್, ಯಾಕಂದ್ರೆ ಅದು ಬೇರೆ ರೀತಿಯಲ್ಲಿ ಟ್ರೈನ್ ಮಾಡಿ ಸ್ಪೋರ್ಟ್ಸ್ ಸ್ಪೆಸಿಫಿಕ್ ಟ್ರೈನಿಂಗ್ ಅಂತಾರೆ. ಹೌದು. ಆ ರಿಲೇಟೆಡ್ athletic body ಟ್ರೈನಿಂಗ್ ಇರುತ್ತೆ ಹೌದು, ಅವ್ರಿಗೆ. ಹಾ. ಎಜಿಲಿಟಿ ಟ್ರೈನಿಂಗ್, ಮೊಬಿಲಿಟಿ ಟ್ರೈನಿಂಗ್, ಫ್ಲೆಕ್ಸಿಬಿಲಿಟಿ ಟ್ರೈನಿಂಗು, ಈ ತರ ಎಂಡ್ಯೂರೆನ್ಸ್ ಇನ್ಕ್ರೀಸ್ ಮಾಡೋದು, ಆಕ್ಟಿವಿಟಿ ಇನ್ಕ್ರೀಸ್ ಮಾಡೋ ತರ ಅವ್ರಿಗೆ ನೋಡಿ ಕೊಡಬೇಕು. ಎಲ್ಲರಿಗೂ ರಿಲೇಟೆಡ್ ತರನೇ ನೀನು ಹೋಗು, ನೀನು ಚೆಸ್ಟ್ ಮಾಡಿ, ಇವತ್ತು ಬೈಸಪ್ಸ್ ಮಾಡು, ಇವೆಲ್ಲನೂ ವರ್ಕ್ ಆಗಲ್ಲ. ಅವ್ರಿಗೆ ಏನ್ ಬೇಕು ಅದ್ರ ಪ್ರಕಾರ ನಾವು ಟ್ರೈನ್ ಯಾಕಂದ್ರೆ ನಾನು ಹೇಳ್ತೀನಿ ಸರ್, ಯಾಕೆ ಮೊನ್ನೆ ದೊಡ್ಡ ಕ್ರಿಕೆಟರ್, ಮೊನ್ನೆ ಅಂದ್ರೆ ಒಂದು ಸ್ವಲ್ಪ ತಿಂಗಳಿಂದ ಕ್ರಿಕೆಟರ್ ಏನ್ ಹೇಳಿದ್ರು ಅಂದ್ರೆ, ಈಗಿನ ಕ್ರಿಕೆಟರ್ಸ್ಗೆ ತುಂಬಾ ಇಂಜುರಿಗಳಾಗ್ತಿದೆ. ಹೌದು ಏನಕ್ಕೆ ಅಂತ ಅಂದ್ರೆ ಜಿಮ್ ಅಲ್ಲಿ ಏನೇನ್ ಮಾಡಬಾರ್ದು ಅದ್ ಜಾಸ್ತಿ ಮಾಡ್ತಿದ್ದಾರೆ ಹೌದು. ಟು ಲುಕ್ ಫಿಟ್. ಯಾಕಂದ್ರೆ ಹೌದು. ನಮ್ ಟೈಮಲ್ಲಿ ಜಾಸ್ತಿ ಇಂಜುರಿ ಆಗ್ತಿರ್ಲಿಲ್ಲ ಅಂತ ಹೇಳಿದ್ರು. ಆಮೇಲೆ ಮೋಸ್ಟ್ ಆಫ್ ದ ಇಂಜುರೀಸ್ ಜಿಮ್ ಅಲ್ಲಿ ಆಗ್ತಿರೋದು, ಆನ್ ಗ್ರೌಂಡ್ ಅಲ್ಲಿ ಆಗ್ತಿರೋದು ಕಮ್ಮಿ. ಬಿಕಾಸ್ ಏನಕ್ಕೆ ಅಂದ್ರೆ ನೀವ್ ಹೇಳಿದ್ರಲ್ಲ ಫ್ಲೆಕ್ಸಿಬಿಲಿಟಿ, ಹೌದು. ಮೊಬಿಲಿಟಿ ಎಲ್ಲ ಅವ್ರು ಅವೆಲ್ಲ ಸ್ವಲ್ಪ ಮಾಡಲ್ಲ. ಟೈಟ್ ಆಗಿ ಸಿಕ್ಕಾಕೊಳ್ಳುತ್ತೆ ಅಂತ. ಹೌದು. ಇವಾಗ ಇವ್ರಿಗೆ ಮಸಲ್ ಮಾಸ್, ಇಫ್ ಯು ಕ್ಯಾರಿ ಮೋರ್ ಮಸಲ್ ಮಾಸ್ ಇನ್ ಚೆಸ್ಟ್ ಅಂಡ್ ಶೋಲ್ಡರ್ಸ್ ಅನ್ನುವಾಗ ಸಾರಾ ಹೇಳಿದ್ರು, ಲೈಕ್ ಅವರು ಬೌಲಿಂಗ್ ಮಾಡುವಾಗ ಇದೆಲ್ಲಾನು ರಿಸ್ಟ್ರಿಕ್ಟ್ ಆಗುತ್ತೆ ಅಂತ. ಹೌದು. ಅಫ್ಕೋರ್ಸ್ ಆ ಸ್ಪೋರ್ಟ್ಗೆ ಎಷ್ಟು ಬೇಕೋ ಅಷ್ಟು ಟ್ರೈನಿಂಗ್ ಆ ಥರ ಟ್ರೈನಿಂಗ್ ಮಾಡಿಬಿಟ್ಟು ಹೋಗೋವಾಗ ಇಟ್ ವರ್ಕ್ಸ್. ನಾನು ಒಂದು ಮಸಲ್ ಮಾನ್ಸ್ಟರ್ ಥರ ನಾನು ಹೋಗ್ಬಿಟ್ಟು ನನ್ನ ಕೈಯಲ್ಲಿ ಬಂದ್ಬಿಟ್ಟು ಅವರು ಇಂಟೆನ್ಸ್ ಆಗಿ ನನ್ನ ಕೈಯಲ್ಲಿ ಆಡೋಕ್ಕಾಗಿಲ್ಲ, ಓಡೋಕ್ಕಾಗಿಲ್ಲ, ಫ್ಲೆಕ್ಸಿಬಲ್ ಬರೋಕ್ಕಾಗಿಲ್ಲ, ಅಫ್ಕೋರ್ಸ್ ಇಂಜುರಿ ಆಗೇ ಆಗುತ್ತೆ. ಒಂದು ಸಡನ್ ಆಗಿ ಇವಾಗ ಇವಾಗ ಒಂದು ಲೈಕ್ ವಾಟ್ ಎವರ್ ವಾಲಿಬಾಲ್, ಫುಟ್ಬಾಲ್ ಇಲ್ಲ ಅಂದ್ರೆ ಬ್ಯಾಡ್ಮಿಂಟನ್, ನೀವು ಸಡನ್ ಆಗಿ ಆಡೇ ಇಲ್ಲ, ಸಡನ್ ಆಗಿ ಬ್ಯಾಡ್ಮಿಂಟನ್ ಆಡ್ತಾ ಕ್ಯಾಚ್ ಇರ್ತೀರ, ಆಗುತ್ತೆ. ಸಡನ್ ಆಗಿ ಒಂದು ಮೂವ್ಮೆಂಟ್ ಬರುತ್ತೆ, ನಿಮ್ಮ ಬಾಡಿ ಅದು ರೆಕಗ್ನೈಸ್ ಆಗಕ್ಕೆ ಮುಂಚೆ ನಿಮ್ಗೆ ಇಂಜುರಿ ಆಗೋರುತ್ತೆ. ಸೊ ಅದಕ್ಕೆ ಲಿಗಮೆಂಟರ್ಸು ಇವೆಲ್ಲನೂ ಆಗೋದು ನೀವು ನೋಡಿರ್ತೀರಿ. ಯಾಕಂದ್ರೆ ದೇ ನಾಟ್ ಯೂಸ್ ಟು ದಟ್ ಸ್ಪೋರ್ಟ್. ಅದಕ್ಕೆ ಪ್ರಾಪರಾಗಿ ವಾರ್ಮ್ ಅಪ್, ಕೂಲ್ ಡೌನ್ ಎಲ್ಲ ಮಾಡ್ಕೊಂಡು ದೇ ನಾಟ್ ರೆಡಿ. ಮೈಂಡ್ಗೆ ಗೊತ್ತಾಗಲ್ಲ, ಒಂದು ಸಡನ್ ಒಂದು ಆಕ್ಸಿಲೇಷನ್ ಡಿಸಿಲೇಷನ್ ಏನಾದರೂ ಬರೋವಾಗ ಆ ಮೂಮೆಂಟ್ಗೆ ಆ ಟೈಮಲ್ಲಿ ಬಂದ್ಬಿಟ್ಟು ಇಂಜುರಿ ಆಗುತ್ತೆ. ರೈಟ್. ಪೇರೆಂಟ್ಸ್ಗೆ ಏನ್ ಹೇಳ್ತೀರಾ ಸರ್? ಅಂದ್ರೆ ಮೇಯ್ನ್ ಅವ್ರಿಗೆ ಏನಂದ್ರೆ ಪೇರೆಂಟ್ಸ್ ಬಂದ್ಬಿಟ್ಟು ಒಂದು ಅವೇರ್ನೆಸ್ ಏನಂದ್ರೆ, ಎನಿ ಸ್ಪೋರ್ಟ್, ಕ್ರಿಕೆಟ್ ಆಡಲಿ, ಫುಟ್ಬಾಲ್ ಆಡಲಿ, ಮಕ್ಳು ಏನಾದರೂ ಆಡಲಿ, ಎಕ್ಸಸೈಸ್ ತುಂಬ ಇಂಪಾರ್ಟೆಂಟು. ಓಕೆ, ಫ್ಲೋರಲ್ಲಿ ಅಲ್ಲಿ ಫೀಲ್ಡಲ್ಲಿ ಏನು ಹೇಳ್ಕೊಡ್ತಾರೋ ಅದನ್ನು ಬಿಟ್ಟು ಎನಿ ಸ್ಪೋರ್ಟ್ಗೆ ಫೌಂಡೇಶನ್ ಯಾವುದು? ಸ್ಟ್ರೆಂತ್. ಆ ಸ್ಟ್ರೆಂತೇ ಇಲ್ಲ ಅಂದರೆ ಹೌ ದೇ ಕ್ಯಾನ್ ಪರ್ಫಾರ್ಮ್ ಬೆಟರ್. ಆ ಸ್ಟ್ರೆಂತ್ ಟ್ರೈನಿಂಗ್ ಡೆವಲಪ್ ಮಾಡೋಕ್ಕೆ ದೇ ಶುಡ್ ಕಮ್ ಫಾರ್ ಜಿಮ್ ಅಂಡ್ ಟೇಕ್ ದ ಪ್ರಾಪರ್ ಗೈಡೆನ್ಸ್ ಫ್ರಮ್ ದ ಕರೆಕ್ಟ್ ಟ್ರೈನರ್ಸ್. ದ ಬಿಗ್ಗೆಸ್ಟ್ ಇಶ್ಯೂ ಇಸ್ ನಾಟ್ ದಿಸ್ ಎಜುಕೇಷನ್. ಎಲ್ಲರೂ CET ರ್ಯಾಂಕ್ ಬರಬೇಕು, ಮೆಡಿಕಲ್ ಸೀಟ್ ತೊಗೋಬೇಕು, ಇಂಜಿನಿಯರಿಂಗಲ್ಲಿ ಸೀಟ್ ತೊಗೋಬೇಕು ಅಂತ ಫಿಸಿಕಲ್ ಎಕ್ಸಸೈಸ್ನ ಮಾಡ್ತಾನೆ ಇಲ್ಲ. ನಾನೇ 2 ವರ್ಷ 7 to 7 ಓದ್ತಾ ಇದ್ದೆ. ಮನೇಲಿ ಅಪ್ಪ ಅಮ್ಮ ಅವರೇ ಸರಿ ಇಲ್ಲ ಅಂದ್ರೆ ಹೌ ದೇ ಕ್ಯಾನ್ ಟ್ರೈನ್ ಕಿಡ್ಸ್? ನಾನೇ 3 ಹೊತ್ತು ಬಿರಿಯಾನಿ ತಿನ್ಕೊಂಡ್ಬಿಟ್ಟು ಮೊಬೈಲ್ ನೋಡ್ಕೊಂಡು ರೀಲ್ಸ್ ನೋಡ್ಕೊಂಡು ನಾನು ಮಲ್ಕೊಂಡು 10 ಗಂಟೆ 12 They will ಗಂಟೆ learn, ಅವರು ಹಂಗೆ ಎದ್ದೊಳ್ತಾರೆ. ಟೈಮ್ ಟೇಬಲ್ ವಿ ಡಿಸಿಪ್ಲಿನ್ ಕಾಂಟ್ ಬ್ಲೇಮ್ ಕಿಡ್ಸ್. ಕಿಡ್ಸ್ ನಮ್ಮನ್ನ ನೋಡ್ಕೊಂಡು ಕಲಿತಾರೆ. ನಾವು ಸರಿ ಇರ್ಬೇಕು, ನಾವು ನೆಟ್ಟಗಿರ್ಬೇಕು, ನಾವು ಫಿಟ್ ಆಗಿರ್ತೀನಿ. ಕರೆಕ್ಟ್. ಐ ವಾಸ್ ಗೋಯಿಂಗ್ ಟು ದ ಜಿಮ್, ಹಿ ವಾಸ್ ಫಾಲೋಯಿಂಗ್ ಮೀ. ಜೊತೆಲೆ ಬರ್ತಾರೆ. ಹೌದು.